ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ಈ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬೋಟ್ ನೆಕ್ ಡಿಸೈನ್ ಅನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಇಲ್ಲಿ ನೋಡಿ ಲೈನಿಂಗ್ ಅಲ್ಲಿ ನಾನು ಆಲ್ರೆಡಿ ಈ ರೀತಿ ಕಟ್ ಮಾಡ್ಕೊಂಡು ನೆಕ್ಗೆ ಮಾರ್ಕಿಂಗ್ ಅನ್ನ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಮಗೆ ಈ ಒಂದು ಪೇಪರ್ ಕ್ಯಾನ್ವಾಸ್ ಬೇಕಾಗುತ್ತೆ. ನೋಡಿ, ಈ ಪೇಪರ್ ಕ್ಯಾನ್ವಾಸ್ ನಮಗೆ ನೆಕ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಗಲ ಈ ಒಂದು ಪೇಪರ್ ಕ್ಯಾನ್ವಾಸ್ ಅನ್ನ ನಾವು ಇಲ್ಲಿ ತಗೋಬೇಕಾಗುತ್ತೆ. ಈ ಪೇಪರ್ ಕ್ಯಾನ್ವಾಸ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ನಮಗೆ ಒಂದು ಕಡೆಗೆ ನೋಡಿ ಶೈನಿಂಗ್ ಇದೆಯಲ್ಲ, ಶೈನಿಂಗ್ ಇರುವಂತಹ ಕಡೆ ಗಮ್ ಇರುತ್ತೆ, ಇನ್ನೊಂದು ಕಡೆಗೆ ನಾರ್ಮಲ್ ಆಗಿರುತ್ತೆ. ಆ ಗಮ್ ಇರುವಂತಹ ಕಡೆ ನಾವು ಕ್ಲಾತ್ ಮೇಲೆ ಹೋಗೋ ತರ ಹಾಕೊಂಡು ಡ್ರಾ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಸೆಂಟರ್ಗೆ ಫೋಲ್ಡ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಎಕ್ಸ್ಟ್ರಾ ಒಂದು 1/2 ಇಂಚು ನಾವು ಸ್ಟಿಚಿಂಗ್ಗೋಸ್ಕರ ಬಿಟ್ಟಿರ್ತೀವಲ್ವಾ, ಅದನ್ನ ಬಿಟ್ಬಿಟ್ಟು ಈ ತರ ಇದನ್ನ ಇಟ್ಕೊಂಡ್ರೆ ನಮ್ಗೆ ನೋಡಿ ಲೈಟ್ ಆಗಿ ಈ ಒಂದು ಬ್ಲೂ ಕಲರ್ ಅಲ್ಲಿ ನಾವು ಏನ್ ಮಾರ್ಕಿಂಗ್ ಮಾಡ್ಕೊಂಡಿದೀವಿ ಆ ಮಾರ್ಕಿಂಗ್ಸ್ ಅನ್ನೋದು ಇಲ್ಲಿ ಕಾಣಿಸುತ್ತೆ. ಸೇಮ್ ಅದೇ ಮಾರ್ಕಿಂಗ್ಸ್ ಮೇಲೆ ಈ ರೀತಿ ನೆಕ್ ಅನ್ನ ನಾವು ಡ್ರಾ ಮಾಡ್ಕೋಬೇಕು. ಈ ತರ ನೆಕ್ ಅನ್ನ ಡ್ರಾ ಮಾಡ್ಕೊಂಡು ಆದ್ಮೇಲೆ ಈಗ ನಾವು ಈ ಎಕ್ಸ್ಟ್ರಾ ಸುತ್ತಲೂ ಕೂಡ ನಮ್ಗೆ ಮಾರ್ಜಿನ್ಗೋಸ್ಕರ ಬೇಕಾಗುತ್ತಲ್ವಾ, ಅದಕ್ಕಾಗಿ 1 ಇಂಚು ಅಷ್ಟು ಎಕ್ಸ್ಟ್ರಾ ಬಿಟ್ಬಿಟ್ಟು ಈ ರೀತಿ ಮಾರ್ಕಿಂಗ್ ಅನ್ನ ಮಾಡ್ಕೋತಾ ಇದ್ದೀನಿ. ಈಗ ಈ ಒಂದು ಎಕ್ಸ್ಟ್ರಾ ಇರುವಂತ ಕ್ಲಾತ್, ಎಕ್ಸ್ಟ್ರಾ ಇರುವಂತ ಈ ಒಂದು ಕ್ಯಾನ್ವಾಸ್ ಏನಿದೆ ಇದನ್ನೆಲ್ಲಾನು ನೀಟಾಗಿ ಈ ತರ ಕಟ್ ಮಾಡ್ಕೋಬೇಕು. ಇವಾಗ ಒಳಗಡೆಗೂ ಅಷ್ಟೇನೆ ಈ ಒಂದು ನಮ್ಗೆ ನೆಕ್ ಯಾವ ಶೇಪ್ ಅಲ್ಲಿ ಇದೆ ಅಷ್ಟನ್ನ ಬಿಟ್ಟು ಉಳಿದಿದ್ದ ಎಲ್ಲ ಒಂದು ಕ್ಯಾನ್ವಾಸ್ ಅನ್ನ ಈ ತರ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಇದು ನಂಗೆ ಬ್ಯಾಕ್ ಅಲ್ಲಿ ಬಟನ್ಸ್ ಇರೋದ್ರಿಂದ ನಾನು ಇಲ್ಲಿ ಸೆಂಟರ್ಗೆ ಓಪನ್ ಮಾಡ್ಕೊಂಡು ನೋಡಿ ಈ ತರ ಕಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಮ್ಗೆ ಈ ತರ ಬಂದಿದೆ ಅಲ್ವಾ, ಪ್ಯಾಟರ್ನ್ ಈ ತರ ಇದೆ. ಇವಾಗ ಇದನ್ನ ನಾವು ಈ ಒಂದು ಲೈನಿಂಗ್ ನಾವು ಈಗಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಲ್ವಾ, ಲೈನಿಂಗು ಇದ್ರ ಮೇಲೆ ಇಟ್ಕೊಂಡು ಆ ಗಮ್ ಇರುವಂತಹ ಸೈಡ್ ಏನಿದೆ ಅದು ಕ್ಲಾತ್ಗೆ ಅಂಟ್ಕೊಳ್ಳೋ ತರ ಹೋಗ್ಬೇಕು. ಗಮ್ ಇರುವಂತಹ ಸೈಡು ಕೆಳಗಡೆಗೆ ಹೋಗ್ಬೇಕು, ನಾರ್ಮಲ್ ಇರುವಂತಹ ಸೈಡು ಮೇಲಕ್ಕೆ ಬರ್ಬೇಕು. ಆ ತರ ಈ ಒಂದು ಕ್ಯಾನ್ವಾಸ್ ಅನ್ನ ಇಟ್ಕೊಂಡು ಇವಾಗ ಇದ್ರ ಮೇಲೆ ನಾವು ಐರನ್ ಅನ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ ನಾನು ಇದಕ್ಕೆ ಐರನ್ ಮಾಡ್ಕೊಂಡಿದ್ದೀನಿ. ಈಗ ಈ ತರ ಇದೆಯಲ್ವಾ, ಇವಾಗ ಸುತ್ತಲೂ ಕೂಡ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಯಾಕಂತಂದ್ರೆ ಈ ಒಂದು ಗಮ್ ಅನ್ನೋದು ನಮ್ಗೆ ಅಷ್ಟೊಂದು ಸ್ಟ್ರಾಂಗ್ ಆಗಿರಲ್ಲ, ಸುಮ್ಮನೆ ಅಂಟ್ಕೊಂಡಿರುತ್ತೆ ಅಷ್ಟೇನೆ. ಈ ತರ ಸ್ಟಿಚ್ ಮಾಡ್ಕೊಂಡ್ರೆ ನಮ್ಗೆ ಇದು ಕಿತ್ತೋಗೋದಿಲ್ಲ, ಸ್ಟ್ರಾಂಗ್ ಗಟ್ಟಿಯಾಗಿ ಇರುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ತುದಿಗೆ ಈ ತರ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಮತ್ತೆ ನಾವು ಈ ರೀತಿ ಎಲ್ಲಾ ತರ ಒಂದು ಬ್ಲೌಸ್ಗೂ ಸಹನು ಇದೇ ತರ ನಾವು ಈ ಒಂದು ಕ್ಯಾನ್ವಾಸ್ ಅನ್ನ ಅಟ್ಯಾಚ್ ಮಾಡಬಾರ್ದು. ನಮ್ಗೆ ಮೈನ್ ಕ್ಲಾತ್ ತಿಕ್ಕಾಗಿದ್ದಾಗ ಮಾತ್ರ ನಾವು ಈ ಮೆಥಡ್ ಅಲ್ಲಿ ಯೂಸ್ ಮಾಡ್ಬೋದು. ನಮ್ಗೇನಾದ್ರೂ ತುಂಬಾ ತೆಳ್ಳಗಿತ್ತು, ಆರ್ಗನ್ಜಾ ಕ್ಲಾತ್ ಅಥವಾ ನೆಟ್ಟೆಡ್ ಕ್ಲಾತ್ ಆಗಿತ್ತು ಅಂತಂದ್ರೆ ಈ ಪ್ಯಾಟರ್ನ್ ಅಲ್ಲಿ ನಾವು ಈ ಒಂದು ಕ್ಯಾನ್ವಾಸ್ ಅನ್ನ ಸ್ಟಿಚ್ ಮಾಡಬಾರ್ದು. ಈಗ ಈ ಒಂದು ಮೈನ್ ಕ್ಲಾತ್ ಮೇಲೆ ಈ ಒಂದು ಲೈನಿಂಗ್ ಅನ್ನ ಈ ರೀತಿ ಇಟ್ಕೊಂಡು ನೋಡಿ, ನಾವು ಈ ಒಂದು ಕ್ಯಾನ್ವಾಸ್ ಇದೆಯಲ್ವಾ, ಕ್ಯಾನ್ವಾಸು ಮೇಲಕ್ಕೆ ಬರಬೇಕು. ನಾವು ಐರನ್ ಮಾಡ್ಕೊಂಡಿರುವಂತ ಕ್ಯಾನ್ವಾಸು ಆ ತರ ಇಟ್ಕೊಂಡು ಈ ಒಂದು ಕ್ಯಾನ್ವಾಸ್ ನ ಹೆಡ್ಜ್ ಏನಿದೆ ಆ ಹೆಡ್ಜ್ ಮೇಲೆನೆ ಈ ತರ ನಮ್ಗೆ ಸ್ಟಿಚ್ ಬರಬೇಕು. ಹಾಗೆ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನಮ್ಗೆ ನೆಕ್ಗೆ ಈ ತರ ಕ್ಯಾನ್ವಾಸ್ ನ ಹಾಕಿ ಸ್ಟಿಚ್ ಮಾಡೋದ್ರಿಂದ ನಮ್ಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ, ತುಂಬಾ ಸ್ಟ್ರಿಪ್ ಆಗಿ ಇರುತ್ತೆ. ಎಲ್ಲೂ ಕೂಡ ಈ ಒಂದು ಕರು ಶೇಪ್ಸ್ ಆ ತರ ಬರುತ್ತಲ್ವಾ, ಅಲ್ಲೆಲ್ಲ ಕೂಡ ಎತ್ಕೊಂಡಂಗಿರಲ್ಲ. ಫಿನಿಶಿಂಗ್ ನೋಡೋಕೆ ತುಂಬಾನೇ ನೀಟಾಗಿ ಇರುತ್ತೆ. ನೋಡಿ, ಈಗ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಈ ಎಲ್ಲ ಎಕ್ಸ್ಟ್ರಾ ಕ್ಲಾತ್ ಅನ್ನ ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ ನಾವು ಸಣ್ಣ ಸಣ್ಣದಾಗಿ ಈ ಒಂದು ಕಟ್ಸ್ ಅನ್ನ ಹಾಕೋಬೇಕು. ಈ ಕಟ್ಸ್ ನ ಹಾಕುವಾಗ ಹುಷಾರಾಗಿ ನೋಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಮ್ಮ ಒಂದು ಸಿಸರ್ ಏನಿರುತ್ತೆ, ಈ ಒಂದು ಸಿಸರ್ ನ ಒಂದು ತುದಿಲೇನೆ ಈ ತರ ಕಟ್ ಮಾಡ್ಕೊಂಡು ಹೋಗ್ಬೇಕು. ಸೆಂಟ್ರಲ್ ಕಟ್ ಮಾಡಿದ್ರೆ ನಮ್ಗೆ ಕ್ಲಾತ್ ಕಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ನೋಡಿ ಈ ತರ ಕಟ್ ಮಾಡ್ಕೊಂಡು ಆದ್ಮೇಲೆ ಎಕ್ಸ್ಪೆಷಲಿ ಕಾರ್ನರ್ಸ್ ಏನಿರ್ತವೆ ಅಂತ ಕಡೆ ಸ್ವಲ್ಪ ಕ್ಲೋಸ್ ಆಗಿ ಕಟ್ ಮಾಡ್ಕೋಬೇಕು. ನೋಡಿ, ಇದನ್ನ ಈ ತರ ಟರ್ನ್ ಮಾಡ್ಕೋಬೇಕು. ಈಗ ಟರ್ನ್ ಮಾಡ್ಕೊಂಡು ಆಯ್ತಲ್ವಾ, ಈಗ ಇದನ್ನ ಒಂದು ಎಡ್ಜ್ಗೆನೆ ಒಂದು ಟಾಪ್ ಸ್ಟಿಚ್ ಅನ್ನ ಹಾಕೋಬೇಕು.
ನೋಡಿ ಹೀಗೆ ಇದನ್ನ ಉಲ್ಟಾ ಮಾಡ್ಕೊಂಡು ನಮಗೆ ನೆಕ್ ಈ ತರ ಕಾಣಿಸ್ತಲ್ಲ, ಉಲ್ಟಾ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎರಡು ಕೂಡ ಲೈನಿಂಗ್ ಮತ್ತೆ ಮೇನ್ ಕ್ಲಾತ್ ಎರಡನ್ನೂ ಕೂಡ ಈ ತರ ಜಾಯಿಂಟ್ ಮಾಡ್ಕೊಂಡು ಎಡ್ಜ್ಗೆ ಒಂದು ಸ್ಟಿಚ್ ಅನ್ನ ಹಾಕೋಬೇಕು. ಈಗ ಇಲ್ಲಿರುವಂತಹ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಅದನ್ನೆಲ್ಲ ನೀಟಾಗಿ ಈ ತರ ಕಟ್ ಮಾಡ್ಕೋಬೇಕು. ಆಸ್ ಇಟ್ ಈಸ್ ಈಗ ಇದನ್ನ ಯಾವ ತರ ಸ್ಟಿಚ್ ಮಾಡ್ಕೊಂಡ್ವೋ ಸೇಮ್ ಅದೇ ತರ ಇನ್ನೊಂದು ಕಡೆ ಕೂಡ ನಾವು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಮೇನ್ ಕ್ಲಾತ್ ನ ಈ ರೀತಿ ಇಟ್ಕೊಂಡು ಇದ್ರ ಮೇಲೆ ಲೈನಿಂಗ್ ಅನ್ನ ಈ ತರ ಪ್ಲೇಸ್ ಮಾಡ್ಕೋಬೇಕು. ಪ್ಲೇಸ್ ಮಾಡ್ಕೊಂಡು ಆವಾಗಲೇ ಏನು ಸ್ಟಿಚ್ ಮಾಡಿದೀವಿ ಸೇಮ್ ಅದೇ ತರ ಆಸ್ ಇಟ್ ಈಸ್ ಸ್ಟಿಚ್ ಮಾಡ್ಕೊಂಡು ಬರಬೇಕು. ನೀವೇನಾದರೂ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈ ಒಂದು ವಿಡಿಯೋ ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತಂದರೆ ತಪ್ಪದೆ ಅವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಲ್ಲಿ ನಾವು ಐರನ್ ಮಾಡಿಕೊಂಡ್ರು ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಒಂದು ಟಾಪ್ ಸ್ಟಿಚ್ ಹಾಕೊಂಡು ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಿಗ್ನರ್ಸ್ಗಾದ್ರೆ ಈ ಒಂದು ಪ್ಯಾಟರ್ನ್ ಬ್ಲೌಸಸ್ ಅಲ್ಲಿ ಈ ತರ ಸಿಂಪಲ್ ಆಗಿರುವಂತಹ ಡಿಸೈನ್ಸು ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾನೇ ಈಸಿ ಆಗಿರ್ತವೆ. ನೀವೇನಾದ್ರೂ ಹೊಸದಾಗಿ ಕಲಿತಾ ಇದ್ರೆ ಈ ಒಂದು ಡಿಸೈನ್ಸ್ ಅನ್ನ ಈ ರೀತಿ ಕ್ಯಾನ್ವಾಸ್ ಅನ್ನ ಹಾಕೊಂಡು ಸ್ಟಿಚ್ ಮಾಡಿ ಒಂದ್ಸರಿ ಟ್ರೈ ಮಾಡಿ. ನಿಮಗೆ ನೆಕ್ ಫಿನಿಶಿಂಗ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ. ನೋಡಿ ನಮಗೆ ಫೈನಲ್ ಆಗಿ ಈ ಒಂದು ನೆಕ್ ಈ ತರ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆಗೆ ಒಂದು ಟ್ಯಾಗ್ ಅನ್ನು ಹಾಕೊಂಡು ಕೆಳಗಡೆ ಬಾಟಮ್ ಅನ್ನು ಫೋಲ್ಡ್ ಮಾಡ್ಕೊಂಡ್ರೆ ನಮಗೆ ಬ್ಯಾಕ್ ಪಾರ್ಟು ಕಂಪ್ಲೀಟ್ ಆಗಿ ರೆಡಿ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.